ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತಾನೆ ಸ್ವಾಮಿ. ಹೌದು ರಾಜ, ಕರ್ತನೆ, ಇಂದಿಗೂ ಎಂದೆಂದಿಗೂ ಕರ್ತನೆ ಬದಲಾಗದ ದೇವರು ನೀನು ಮಾತ್ರವೇ ಸ್ವಾಮಿ. ಕರ್ತನೆ, ನಿನ್ನ ಪ್ರೀತಿ ನಮ್ಮ ಮೇಲೆ ಕರ್ತನಪ್ಪ ಹೌದು ರಾಜ ಇರುವುದಕ್ಕಾಗಿ ಸ್ತೋತ್ರಗಳಪ್ಪ. ಹೌದು ರಾಜ, ವಾಕ್ಯಗಳು ನನ್ನ ದಾಸರನ್ನು ಕೂಡ ಆಶೀರ್ವಾದ ಮಾಡಿ ಕರ್ತನೆಪ್ಪ, ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬನು ಕೂಡ ದೇವರನ್ನು ಬಲಪಡಿಸ್ತಾರೆ ಕರ್ತನೆ. ನಮ್ಮ ಸಂಗಡ ಕರ್ತನೆ ಬೇನೇಜರಾಗಿ ಕರ್ತನೆ ಯಾವಾಗಲೂ ಇಮ್ಮಾನುವೇಲ ನಾಯಕತನಪ್ಪ ಹೌದು ರಾಜ ಜೊತೆಗಾರನಾಗಿದ್ದು ಸಹಾಯಕನು ನೀನಾಗಿದ್ದು ದೇವರ ಅಪ್ಪ ಇರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾನೆ. ಕೃಪೆ ಮಾಡಿ ಬಲಪಡಿಸಿ ನಡೆಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ರೂಪ. ಹಾಗೆ ಇವತ್ತಿನ ವಾಕ್ಯಗಳನ್ನ ನೀನೇ ಓದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಧ್ಯಾನ ಇರುವಂತ ಎಲ್ಲ ದೇವ್ರ ಮಕ್ಕಳಿಗೆ ಕ್ರಿಸ್ತನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರದಿಂದ ನಾವು ರಕ್ಷಣೆಯ ಭರವಸೆ ಬಗ್ಗೆ ನೋಡ್ತಾ ಇದ್ದೀವಿ. 5 ಭರವಸೆಗಳನ್ನ ನಾವು ನೋಡ್ತಾ ಇರೋದು. ಕ್ರೈಸ್ತರಾಗಿ ನಾವು ನಂಬಲೇಬೇಕಾಗಿರುವಂತಹ 5 ವಿಷಯಗಳು. ಈ 5 ವಿಷಯಗಳಲ್ಲಿ ನಮಗೆ ಅಪನಂಬಿಕೆ ಅನ್ನೋದು ಇರಬಾರದು ಎಂಬುದಾಗಿ ನಾವು ನೋಡ್ತಾ ಇರೋದು. ಕಳೆದ ವಾರ ಈ ವಚನಗಳನ್ನ ನಾವು ಓದಿದ್ವಿ. 1 ಯೋಹಾನ 5:9-15 ತನಕನೂ ಕೂಡ ಹೇಗೆ ಯೇಸುವನ್ನ ನಂಬಿರೋರು ದೇವರ ಮಕ್ಕಳಾಗಿರ್ತಾರೆ, ನಿತ್ಯ ಜೀವನ ಪಡ್ಕೊಂಡಿರ್ತಾರೆ ಎಂಬುದಾಗಿ. ಪರಿಚಯದಲ್ಲೂ ಕೂಡ ಲೋಕದಲ್ಲಿರುವಂತವ್ರು ಯಾರು ಕೂಡ ನಾನು ದೇವರಂತ ಹೇಳ್ಕೊಂಡಿಲ್ಲ, ಮತ್ತೆ ಮನುಷ್ಯರ ರಕ್ಷಣೆಗಾಗಿ ಅವರು ಬಂದಿಲ್ಲ, ಸತ್ತಿದ್ರು ಕೂಡ ಅವರು ಜೀವಂತವಾಗಿ ಯಾರು ಎದ್ದಿಲ್ಲ ಎಂಬುದಾಗಿ. ಆದ್ರೆ ಕ್ರಿಸ್ತನು ಇವನ್ನೆಲ್ಲ ನೆರವೇರಿಸಿದ್ದಾರೆ. ಅದಕ್ಕಾಗಿ ನಾವು ಕ್ರಿಸ್ತನನ್ನು ನಂಬಬೇಕು ಅಂತ. ರಕ್ಷಣೆಯ ಭರವಸೆ ಅನ್ನೋದು ನಮ್ಮಲ್ಲಿ ಇರಬೇಕಾಗಿರೋದು ಅದಕ್ಕೋಸ್ಕರನೇ. 5 ಭರವಸೆಗಳ ಬಗ್ಗೆ ನಾವು ನೋಡುವಾಗ ಮೊದಲನೇ ಭರವಸೆನ ನಾವು ಕಳೆದ ವಾರ ನೋಡಿದ್ವಿ, ರಕ್ಷಣೆಯ ಭರವಸೆ ಎಂಬುದಾಗಿ. ತುಂಬಾ ಜನಕ್ಕೆ ಈ ರಕ್ಷಣೆಯ ಭರವಸೆ ಅನ್ನೋದು ಇರೋದಿಲ್ಲ. ಇನ್ನೂ ಅವರಲ್ಲಿ ಅನುಮಾನ, ಇನ್ನೂ ಅವರಲ್ಲಿ ಸಂದೇಹ. ಅವ್ರು ದೇವ್ರ ಮಕ್ಕಳ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಯೇಸುವನ್ನ ನಂಬಿದ್ರು ಕೂಡ, ಅವರು ಪ್ರತಿ ವಾರ ಸಭೆಗೆ ಹೋಗ್ತಾ ಇದ್ರು ಕೂಡ, ಕ್ರೈಸ್ತರಾಗಿ ಲೋಕದಲ್ಲಿ ಎಲ್ಲರ ಮುಂದೆ ಗುರ್ತಿಸಿಕೊಂಡಿದ್ರು ಕೂಡ ಅವರಿಗೆ ಇನ್ನು ನಾನು ಪರಲೋಕಕ್ಕೆ ಹೋಗ್ತೀನ ಇಲ್ವಾ ಅನ್ನುವಂತಹ ಗ್ಯಾರಂಟಿ ಇರೋದಿಲ್ಲ. ಆ ರೀತಿ ಗ್ಯಾರಂಟಿ ಇಲ್ಲ ಅಂದ್ರೆ ಎಂತ ವಾಕ್ಯಗಳನ್ನು ಅವ್ರು ಹಿಡ್ಕೊಂಡಿದ್ದಾರೆ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಒಂದ್ ವೇಳೆ ಅವರಲ್ಲಿ ನಾವು ಕೂಡ ಒಬ್ಬರಾಗಿದ್ರೆ ಈ ದಿನ ಖಂಡಿತವಾಗ್ಲೂ ನಾವು ಬದಲಾಗಬೇಕಾಗಿದೆ. ರಕ್ಷಣೆನ ನಾವು ಕಳ್ಕೊಳ್ಳಲ್ಲ ಅಂತ ಕಳೆದ ವಾರ ಒತ್ತಿ ಒತ್ತಿ ಹೇಳಿದೆ. ಯಾಕಂದ್ರೆ ನಮ್ಮನ್ನ ದೇವರು ರಕ್ಷಣೆ ಮಾಡಿರೋದು. ಹಾಗಾಗಿ ಆ ರಕ್ಷಣೆ ಅಷ್ಟು ಬಲಹೀನವಾದದ್ದಲ್ಲ. ನಾವು ಕ್ರಿಸ್ತನಿಗೆ ಹೋಲಿಸ್ತೇವೆ. ನೋಹನು ಕಟ್ಟಿದ ನಾವೇ ಕ್ರಿಸ್ತನಿಗೆ ಹೋಲಿಸ್ತೇವೆ. ಆ ನಾವೇ ಒಳಗಡೆ ಹೋದ್ರೆ ನಾವು ಹೇಗೆ ಸುರಕ್ಷಿತವಾಗಿ ಇರ್ತೀವೋ ಹಾಗೆ ನಾವು ನಾವೊಳಗೆ ಹೋಗುವುದು ಮಾತ್ರ ನಮ್ ಕೆಲ್ಸ. ಕ್ರಿಸ್ತನನ್ನ ನಂಬುವುದು ಮಾತ್ರ ನಮ್ ಕೆಲ್ಸ. ನಂಬಿರೋರು ನಾವು ಖಂಡಿತ ಸುರಕ್ಷಿತವಾಗಿರ್ತೀವಿ ಅಂತ. ಯೋಹಾನ 1:14-12 ಯಾರು ಯೇಸು ನಂಬ್ತಾರೋ ಅವರು ದೇವ್ರ ಮಕ್ಕಳಾಗ್ತಾರೆ ಅಂತ ಹೇಳ್ಬಿಟ್ಟು. ಸೊ 4 ವಚನಗಳನ್ನ ಓದ್ಕೊಂಡು ನಾವು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೆ. ಈಗ ಯೋಹಾನ 5:24 ಓದಿದ್ವಿ, ಯೇಸುವನ್ನ ನಂಬೋರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾರೆ ಅಂತ ಹೇಳ್ಬಿಟ್ಟು. ಅವರಲ್ಲಿ ಪಾಪ ಅನ್ನೋದು ಇರುವುದಿಲ್ಲ ಎಂಬುದಾಗಿ, ಕ್ರಿಸ್ತನು ಆ ಪಾಪವನ್ನು ಕ್ಷಮಿಸಿದ್ದಾರೆ ಎಂಬುದಾಗಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಈ ರಕ್ಷಿಸಲ್ಪಟ್ಟವರ ಮತ್ತು ಯೇಸುವಿನ ನಡುವಿನ ಸಂಬಂಧ ಯಾವ ರೀತಿ ಆ ಕುರುಬನಿಗೂ ಕುರಿಗಳಿಗೂ ಹೋಲಿಕೆ ಆಗಿರುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ನಿಮ್ಮಲ್ಲಿ ಪುರಾವೆಗಳಿವೆ ಎಂಬುದಾಗಿ. ನಾವು ರಕ್ಷಣೆ ಹೊಂದಿರೋದಕ್ಕೆ ಪುರಾವೆ ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ದೇವರ ಮಕ್ಕಳಾಗಿ ಮಾರ್ಪಟ್ಟಿರೋದು, ಯೇಸುವಿನ ನಾಮದಲ್ಲಿ ನಾವು ನಂಬಿಕೆ ಇಟ್ಟು ರಕ್ಷಣೆ ಹೊಂದಿರೋದು, ನಿತ್ಯ ಜೀವವನ್ನ ಪಡ್ಕೊಂಡಿರೋದು ಎಂಬುದಾಗಿ ನೋಡ್ತೇವೆ. ಸೊ ಕೆಲವು ವಚನಗಳು ಮಾತ್ರ ನಾವು ಧ್ಯಾನ ಮಾಡಿದ್ದು. ಈ ತರ ಅನೇಕ ಸತ್ಯವೇದದಲ್ಲಿ ವಚನಗಳು ಒತ್ತಿ ಹೇಳುವುದೇನೆಂದರೆ, ಒಂದು ಸಲ ನಾವು ಯೇಸುವನ್ನು ನಂಬಿಕೊಂಡ ಮೇಲೆ
ಅಂಗೀಕಾರ ಮಾಡ್ಕೊಂಡ್ಮೇಲೆ ನಾವು ದೇವರ ಮಕ್ಕಳು ಎಂಬುದಾಗಿ. ರಕ್ಷಣೆಯ ನಂಬಿಕೆ ಬೇರೆ, ಬರೀ ನಂಬಿಕೆ ಬೇರೆ. ಎರಡು ರೀತಿಯಾದ ನಂಬಿಕೆಗಳು, ರಕ್ಷಣೆಯ ನಂಬಿಕೆ ಮತ್ತು ಸಾಧಾರಣವಾದ ನಂಬಿಕೆ. ಆ ಬೇರೆ ನಂಬಿಕೆ ಅಂದ್ರೆ ಅದು ತುಂಬಾ ಜನರಲ್ಲಿ ಬೇರೆ ಬೇರೆ ವಿಷಯಗಳಿಗಾಗಿ ಯೇಸುವನ್ನು ನಂಬ್ಕೊಂಡು ಸಭೆಗೆ ಬರ್ತಿರ್ತಾರೆ. ಶಾರೀರಿಕವಾದ ವಿಷಯಗಳಿಗಾಗಿ ತೊಂದರೆ, ಸಮಸ್ಯೆ, ಕಷ್ಟ, ಅನಾರೋಗ್ಯ, ಏನಾದ್ರೂ ಒಂದು ಅವಸರ ಅಂದ್ಕೊಂಡು ಸಭೆಗೆ ಬರೋರು ತುಂಬಾ ಜನ ಇರ್ತಾರೆ. ಆದ್ರೆ ರಕ್ಷಣೆಗೋಸ್ಕರ ಸಭೆಗೆ ಬರ್ತಾರಲ್ಲ, ರಕ್ಷಣೆ ಹೊಂದಿರೋರು ಸಭೆಗೆ ಬರ್ತಾರಲ್ಲ, ಅವ್ರು ಯಾವತ್ತೂ ಕೂಡ ಸಭೆನ ಬಿಡಲ್ಲ, ಯೇಸುವನ್ನ ಬಿಡಲ್ಲ. ಖಂಡಿತ ನಾನು ಹೇಳ್ತೀನಿ, ರಕ್ಷಣೆ ಭರವಸೆ ಹೇಗಿರುತ್ತೆ ಅಂತ ಹೇಳಿದ್ರೆ ತಮ್ಮ ಪ್ರಾಣ ಹೋದ್ರು ಯೇಸುವನ್ನ ಬಿಡಲ್ಲ. ಪರಿಸ್ಥಿತಿಗಳೆಂತ ಕಠಿಣವಾಗಿದ್ರು ಕೂಡ ಯೇಸುವನ್ನ ಅವ್ರು ಬಿಡಲ್ಲ. ಅದು ರಕ್ಷಣೆಯ ಭರವಸೆ. ಅಂಥವ್ರು ರಕ್ಷಣೆ ಹೊಂದಿದ್ದಾರೆ ಅಂತ ಅರ್ಥ. ಸಣ್ಣ ಪುಟ್ಟದಕ್ಕೆಲ್ಲ ಯೇಸುವನ್ನ ದೂರೋರು, ಸಭೆನ ಬಿಟ್ಟು ಹೋಗೋರು, ದೇವರನ್ನ ಬಿಟ್ಟು ಹೋಗೋರು ಖಂಡಿತ ಅವ್ರ ರಕ್ಷಣೆ ಹೊಂದಿಲ್ಲ ಅಂತಾನೆ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಇಂಥ ಒಂದು ರಕ್ಷಣೆಯ ಭರವಸೆ ಉಳ್ಳವರಾಗಿ ನಾವು ಜೀವಿಸ್ಬೇಕು. ಇಲ್ಲಿ ಜಾಯ್ನ್ ಆಗಿರುವಂತವ್ರೆಲ್ಲರೂ ನಾನು ರಕ್ಷಣೆ ಹೊಂದಿರುವ ದೇವರ ಮಗು ಅನ್ನುವಂತಹ ಬಲವಾದ ಒಂದು ನಂಬಿಕೆ, ಭರವಸೆ ನಮ್ಮಲ್ಲಿ ಇರಬೇಕು ಅಂತ ನೋಡ್ತು. ಎರಡನೇ ಭರವಸೆ ಕ್ರೈಸ್ತನಾಗಿ ನನ್ನಲ್ಲಿ ನಿನ್ನಲ್ಲಿ ಇರ್ಬೇಕಾಗಿರೋದೇನಂದ್ರೆ ಜೊತೆ ಇರುವ ಭರವಸೆ ಎಂಬುದಾಗಿ. ಅಂದ್ರೆ ಪರಿಶುದ್ಧಾತ್ಮನ ಮಾರ್ಗದರ್ಶನದ ಭರವಸೆ ಎಂಬುದಾಗಿ. ದೇವರು ಪರಿಶುದ್ಧಾತ್ಮನ ಮೂಲಕ ನಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಯುಗದ ಸಮಾಪ್ತಿವರೆಗೂ ದೇವರು ಇದ್ದು ಆತನೇ ನಮ್ಮ ನಡೆಸ್ತಾರೆ. ಜೊತೆ ಇರೋದು ಅಂದ್ರೆ ಸುಮ್ಮನೆ ಜೊತೆಯಲ್ಲಿ ಇರೋದಲ್ಲ, ಆತನೇ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾನೆ ಎಂಬುದಾಗಿ. ರಕ್ಷಿಸಲ್ಪಟ್ಟ ದೇವರ ಮಕ್ಕಳನ್ನ ದೇವರೇ ನಡೆಸುತ್ತಾನೆ. ಹೇಗೆ? ತನ್ನ ಆತ್ಮನ ಮೂಲಕ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಕಣ್ಣಿಗೆ ಕಾಣದಿದ್ದರು ಸೈತಾನನು ಈ ಲೋಕದಲ್ಲಿ ಸ್ಪಷ್ಟವಾಗಿ ಮತ್ತು ಸಂಪೂರ್ಣವಾಗಿ ಕೆಲಸ ಮಾಡುತ್ತಿದ್ದಾನೆ ಅನ್ನೋದು ನಮಗ್ ಗೊತ್ತು. ಸೈತಾನ ಯಾರು ನೋಡಿಲ್ಲ, ದೆವ್ವಗಳನ್ನ ಯಾರು ನೋಡಿಲ್ಲ. ಆದ್ರೆ ಸೈತಾನನು, ಆ ದೆವ್ವಗಳು ಈಗಲೂ ಕೂಡ ಲೋಕದ ಜನರಲ್ಲಿ ಸಂಪೂರ್ಣವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಜನರನ್ನ ದೇವರಿಂದ ದೂರ ಮಾಡ್ತಿದ್ದಾರೆ, ದಿಕ್ಕು ತಪ್ಪಿಸ್ತಿದ್ದಾರೆ. ದೇವರು ಮನುಷ್ಯರು ಕೊಡ್ತಿರೋ ಗುರಿ ಉದ್ದೇಶ ಬೇರೆ ಜೀವನ ಮಾಡೋದಕ್ಕೆ, ಆದ್ರೆ ಸೈತಾನ ಕೊಡ್ತಿರುವಂತ ಗುರಿ ಉದ್ದೇಶ ಬೇರೆ. ಇವತ್ತು ಕೂಡ ನಾನು ಕೆಲವು ವಿಡಿಯೋಗಳನ್ನ ನೋಡ್ತಾ ಇದ್ದೆ, ಆ ಡ್ರಗ್ಸ್ ಸೇವನೆ ಮಾಡುವಂತ ವಿಡಿಯೋಗಳು. ಎಷ್ಟು ಮಟ್ಟಿಗೆ ಆ ಹುಡುಗಿರು, ಯವನ ಹುಡುಗಿರು ಅಮೆರಿಕದಲ್ಲಿ, ಬೇರೆ ದೇಶಗಳಲ್ಲಿ ಆ ಡ್ರಗ್ಸ್ ತಗೊಂಡು ಬೀದಿಯಲ್ಲೇ ಬಿದ್ಕೊಂಡಿರ್ತಾರೆ. ಅವ್ರು ಎಲ್ಲಿ ಕೂತಿದ್ದೀರಾ, ಎಲ್ಲಿ ನಿಂತಿದ್ದಾರೆ, ಏನ್ ಮಾಡ್ತಾರ ಅಂತಾನೂ ಗೊತ್ತಿಲ್ಲ. ಕೆಲವರೆಲ್ಲ ಸತ್ತೋಗಿರೋರ್ ತರನೇ ಬಿದ್ದಿದ್ದಾರೆ. ಊಟ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಬರೀ ಆ ಡ್ರಗ್ಸ್ ಇದ್ರೆ ಸಾಕು. ಅದಿಲ್ಲ ಅಂದ್ರೆ ಹುಚ್ಚಿರ್ತಾರ. ಮತ್ತು ಇಳಿದೋಯ್ತು ಅಂದ್ರೆ ಅವರು ಹುಚ್ಚಿರ್ತಾರ ಆಡ್ತಿರ್ತಾರೆ. ಯವನಸ್ಥರೇ ಎಲ್ಲ. ಸೈತಾನ ಎಷ್ಟು ಮಟ್ಟಿಗೆ ಯವನ ಪೀಳಿಗೆಯನ್ನ ನಾಶ ಮಾಡ್ತಿದ್ದಾನೆ ಎಂಬುದಾಗಿ ನೋಡ್ಬೇಕು. ಅದಕ್ಕಾಗಿ ಯೇಸು ಆತ್ಮನಾಗಿ ನಂಬಿಕೆಯುಳ್ಳವರೊಂದಿಗಿದ್ದಾನೆ. ಸೈತಾನನು ಆತ್ಮನೇ, ದೇವರು ಆತ್ಮನೇ. ಸೊ ಒಂದು ಸೈತಾನ ಒಬ್ಬ ಮನುಷ್ಯನ ಹೃದಯದಲ್ಲಿರ್ತಾನೆ, ಅಥವಾ ದೇವರ ಆತ್ಮನಿರ್ತಾನೆ. ಯೇಸುನ ನಂಬದ್ಮೇಲೆ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ ಅನ್ನೋದು ಸಂಪೂರ್ಣವಾಗಿ ನಂಬಬೇಕು. ಕೆಲವು ಪಾಠಗಳೆಲ್ಲ ನಾನು ಕೂಡ ಸಭೆಗೆ ಹೋಗ್ತಿರ್ಬೇಕಾದ್ರೆ, ನಾನು ಸೇವಕನಾಗಿ ಕೆಲವು ಮೀಟಿಂಗ್ಗಳಿಗೆ ಹೋದಾಗಲೂ ಕೂಡ ಪಾಸ್ಟರ್ಗಳು ಕಿರ್ಚಿ ಹೇಳ್ತಿರ್ತಾರೆ, ನಿಮ್ಮಲ್ಲಿ ಪರಿಶುದ್ಧಾತ್ಮನಿಲ್ಲ, ನೀವು ಪ್ರಾರ್ಥನೆ ಮಾಡ್ಬೇಕು, ದೇವ್ರನ್ನ ಕೇಳ್ಕೋಬೇಕು, ಪರಿಶುದ್ಧಾತ್ಮನ ಹೊಂದ್ಕೋಬೇಕು ಅಂತ. ಪರಿಶುದ್ಧಾತ್ಮ ಹೊಂದ್ಕೊಳ್ಳೋದು ಬೇರೆ, ಪರಿಶುದ್ಧಾತ್ಮನ ತುಂಬಿಸುವಿಕೆ ಬೇರೆ. ಪರಿಶುದ್ಧಾತ್ಮನ ತುಂಬಿಸುವಿಕೆ ಪ್ರತಿಯೊಬ್ಬ ಕ್ರೈಸ್ತರಿಗೂ ಬೇಕು. ಅವ್ರು ದೊಡ್ಡ ಪಾಶ ಆಗ್ಲಿ, ಚಿಕ್ಕ ಪಾಶ ಆಗ್ಲಿ, ವಿಶ್ವಾಸಿಗಳಾಗಿರ್ಲಿ, ಪರಿಶುದ್ಧಾತ್ಮನ ತುಂಬಿಸುವಿಕೆ ಅನ್ನೋದು ಪ್ರತಿದಿನ ನಮ್ಮೆಲ್ಲರ ಜೀವನದಲ್ಲಿ ಅವಶ್ಯಕತೆ ಇದೆ. ಆದ್ರೆ ಪರಿಶುದ್ಧಾತ್ಮನ ಇರುವಿಕೆ ಅನ್ನೋದು ಖಂಡಿತವಾಗ್ಲೂ ಕೂಡ ಅದು ಯೇಸುವನ್ನ ಅಂಗೀಕಾರ ಮಾಡ್ಕೊಳ್ಳುವಾಗ್ಲೇ ನಮ್ಮ ಜೀವನದಲ್ಲಿ ಸಿಗುವಂತದ್ದಾಗಿದೆ. 1 ಕೊರಿಂಥ 12:1 ಹೇಳುವ ಹಾಗೆ, ಪರಿಶುದ್ಧಾತ್ಮನಿಲ್ಲದೆ ನಾವ್ಯಾರು ಕೂಡ ಯೇಸುವನ್ನ ಕರ್ತನಾಗಿ ಅಂಗೀಕರಿಸ್ಕೊಳ್ಳೋದಕ್ಕೆ, ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾವು ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸ್ಕೊಳ್ತಿದೀವಿ ಅಂದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿದ್ದಾನೆ ಅಂತಾನೆ ಅರ್ಥ. ಸೊ ಈ ಸಂಗತಿಯನ್ನು ತಿಳ್ಕೊಳ್ಳುವ ಮೂಲಕ ನೀವು ಅಗಾಧ ಶಕ್ತಿಯನ್ನು ಅನುಭವಿಸಬಹುದು ಅಂತ. ಅಂದ್ರೆ ನಾವು ದೇವರಲ್ಲಿ ನಂಬಿಕೆ ಇಡೋದ್ರ ಮೂಲಕ, ದೇವರ ಆತ್ಮನು ನಮ್ಮಲ್ಲಿ ಇದ್ದಾನೆ ಅಂತ ನಂಬೋದ್ರ ಮೂಲಕ ನಮ್ಗೆ ಬಲ ಸಿಗುತ್ತೆ.
ದೇವರಾತ್ಮ ನನ್ನಲ್ಲಿ ಇದಾನ ಇಲ್ವಾ ಅನ್ನೋ ಸಂದೇಹ ನಿನಗಿದ್ರೆ ನಿನಗೆ ದೇವ್ರ ವಾಕ್ಯ ಗೊತ್ತಿಲ್ಲ ಅಂತ ತಾನೇ ಅರ್ಥ. ಬೇರೊಬ್ಬರಿಗೆ ಹೇಗ್ ಗೊತ್ತು ನಿನ್ನಲ್ಲಿ ದೇವರಾತ್ಮ ಇದಾನ ಇಲ್ವಾ ಅಂತ ಹೇಳ್ಬಿಟ್ಟು? ಅವ್ರಿಗೆ ಕಣ್ಣು ಕಾಣ್ತಿದ್ಯಾ ನಮ್ಮಲ್ಲ ದೇವರಾತ್ಮ ಇದಾನ ಇಲ್ವಾ ಅಂತ? ದೇವರ ಮತ್ತು ನನ್ನ ಸಂಬಂಧ ಹೇಗಿದೆ, ನಾನು ದೇವರಲ್ಲಿ ಎಂತ ನಂಬಿಕೆ ಇಟ್ಟಿದ್ದೀನಿ ಅಂತ ನನಗ್ ಗೊತ್ತು. ನನ್ನ ಬಗ್ಗೆ ಇನ್ನೊಬ್ರು ತೀರ್ಪು ಮಾಡೋದಕ್ಕೆ ಅದಾಗೋದಿಲ್ಲ. ಹಾಗಾಗಿ ನಾವು ರಕ್ಷಣೆ ಹೊಂದಿದ್ದೀವಿ, ಯೇಸುವನ್ನೇ ದೇವರಾಗಿ, ರಕ್ಷಕನಾಗಿ, ಯಜಮಾನನಾಗಿ ಅಂಗೀಕಾರ ಮಾಡ್ಕೊಂಡಿದೀವಿ ಅಂದ್ರೆ ದೇವರ ಆತ್ಮನಿಂದಲೇ ಅದಾಗಿರೋದು. ನಾವೇನಷ್ಟು ಜ್ಞಾನಿಗಳಲ್ಲ, ಯೇಸುವನ್ನೇ ದೇವರಾಗಿ ನಂಬುವಷ್ಟು ದೊಡ್ಡ ಜ್ಞಾನಿಗಳಲ್ಲ. ನಮ್ಗಿಂತ ದೊಡ್ಡ ದೊಡ್ಡ ಜ್ಞಾನಿಗಳು ಈ ಲೋಕದಲ್ಲಿ ಇದ್ರೂ ಕೂಡ ಅವ್ರು ಯೇಸುವನ್ನ ಕಂಡ್ಕೊಳಕ್ ಆಗ್ತಿಲ್ಲ, ಯೇಸುವನ್ನ ದೇವ್ರಂತ ನಂಬಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗಿಂತ ನಾವೇ ಶ್ರೇಷ್ಠರಲ್ಲ. ಆದ್ರೂ ಇವತ್ತು ನಾವ್ ಯೇಸು ನಂಬಿದೀವಿ ಅಂದ್ರೆ ದೇವರ ಆತ್ಮನ ಸಹಾಯದಿಂದಲೇ. ಅದಕ್ಕಾಗಿನೇ ನಾವು ದೇವರಿಗೆ ರಕ್ಷಣೆ ಕುರಿತು ಕೃತಜ್ಞತೆ ಸಲ್ಲಿಸ್ಬೇಕು. ಯೇಸು ನಮ್ಮನ್ನ ರಕ್ಷಿಸಿದ್ ಮಾತ್ರ ಅಲ್ಲ, ಅಂದ್ರೆ ಯೇಸು ನಮಗಾಗಿ ಸತ್ತಿದ್ ಮಾತ್ರ ಅಲ್ಲ, ಆತ ನಂಬೋದಕ್ಕೂ ಕೂಡ ಸಹಾಯ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನು ನಮ್ಮ ಮನಸ್ಸಿನ ಅಂದ್ರೆ ಆತ್ಮಿಕ ಕಣ್ಣುಗಳನ್ನ ತೆರೆದು, ಆತ್ಮಿಕ ಕಿವಿಗಳನ್ನ ತೆರೆದು, ನಮ್ಮ ಮನಸ್ಸನ್ನ ತೆರೆದು ಆ ಯೇಸುವೆ ಸತ್ಯ ಅಂತ ತಿಳ್ಕೊಳ್ಳುವಂತ ಆ ಜ್ಞಾನ ಆ ಸಮಯದಲ್ಲಿ ಕೊಟ್ಟಿದಾರಲ್ಲ, ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಹಿಂದಿನ ಅಧ್ಯಾಯವನ್ನ ಪರಿಶೀಲಿಸಿ ಅಂತ. ಹಿಂದಿನ ಅಧ್ಯಾಯ ಅಂದ್ರೆ ಕಳೆದ ಆ ಒಂದು ಪಾಠವನ್ನ ನಾವೇನ್ ಕಲ್ತ್ವಿ ಅದ್ರಲ್ಲಿ ನಾವು ನೋಡ್ತಾ ಇದ್ವಿ. ಈ ಪ್ರಕಟಣೆ 21 ಅಂದ್ರೆ 2:1, 2:8, 2:12, 2:18, 3:1 ಇದರಲ್ಲೆಲ್ಲ ದೇವರು ತನ್ನ ಸಭೆಯ ದೂತರಿಗೆ ಹೇಳುವಂತ ಮಾತುಗಳನ್ನ ನಾವು ಓದಿದ್ವಿ. ಸಭೆಯ ಮಕ್ಕಳನ್ನ ದೇವರ ಆತ್ಮನು ಜೊತೆಯಲ್ಲಿದ್ದು ನಡೆಸ್ತಾನೆ ಎಂಬುದನ್ನ ನಾವು ನಂಬಬೇಕು. ಅನೇಕ ವಚನಗಳಿದೆ. ಯೋಹಾನ್ ಸುವಾರ್ತೆಯಲ್ಲಿ 14:16 ನಾವು ಓದುವಾಗ ಯೇಸು ಸ್ವಾಮಿ ಹೇಳ್ತಾ ಇರೋದು, ನಾನು ನನ್ನ ಆತ್ಮವನ್ನು ಕಳಿಸ್ಕೊಡ್ತೇನೆ, ಆ ಆತ್ಮನು ನಿಮ್ಮ ಮೇಲೆ ಬಂದಾಗ ನಿಮ್ಮನ್ನ ಆತನ ಮಾರ್ಗದರ್ಶನ ಮಾಡ್ತಾನೆ ಅಂತ. ಯೋಹಾನ 14:26 ಕೂಡ ಆ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನಿಮಗೆ ಎಲ್ಲವನ್ನ ಬೋಧಿಸ್ತಾನೆ, ಆತನೇ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ. ನಾನು ಈಗ ಹೋಗ್ತಿದ್ದೀನಿ ಆದ್ರೆ ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲಗಳಲ್ಲಿ ಕೂಡ 1:8 ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಅಂತ ಹೇಳ್ಬಿಟ್ಟು, ಆ ಬಲ ಹೊಂದಿದ್ಮೇಲೆ ನೀವು ಲೋಕದ ಕಡೆವರೆಗೂ ಸಾಕ್ಷಿಗಳಾಗಿರ್ತೀರಾ ಅಂತ. ಆ ರೀತಿ ಹೇಳಾದ್ಮೇಲೆ ಅಪೊಸ್ತಲಗಳು 2ನೇ ಅಧ್ಯಾಯ 1-4 ಪರಿಶುದ್ಧಾತ್ಮನು ಸಭೆಯ ಮೇಲೆ ಮೊದಲ ಬಾರಿಗೆ ಶಾಶ್ವತವಾಗಿ ಅವ್ರ ಜೊತೆ ಇರೋದಕ್ಕಾಗಿ ಇಳಿದು ಬಂದದ್ದನ್ನ ನಾವು ನೋಡ್ತೇವೆ. ಅದರ ನಂತರ ಸಭಿಕರ ಜೊತೆ, ಅಪೊಸ್ತಲರ ಜೊತೆ ಪರಿಶುದ್ಧ ಆತ್ಮನು ಇದ್ದು ಪ್ರತಿದಿನ ಮಾರ್ಗದರ್ಶನ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಅದರಲ್ಲೂ ಮುಖ್ಯವಾಗಿ ಪೌಲನ ಜೊತೆಯಲ್ಲಿ ದೇವರ ಆತ್ಮನು ಹೇಗೆ ಇದ್ರು, ಹೇಗೆ ಮಾರ್ಗದರ್ಶನ ಮಾಡಿದ್ರು, ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು, ಎಲ್ಲಿ ಇನ್ನೂ ಉಳ್ಕೋಬೇಕು, ಪ್ರತಿಯೊಂದು ವಿಷಯದಲ್ಲೂ ಕೂಡ ಪರಿಶುದ್ಧಾತ್ಮನು ಮಾರ್ಗದರ್ಶನ ಮಾಡಿದ್ದನ್ನು ನಾವು ತುಂಬಾ ಸ್ಪಷ್ಟವಾಗಿ ನೋಡ್ಬೋದು. ಯಾವ ರೀತಿ ನಾವು ದೇವರ ಮಾರ್ಗದರ್ಶನ ನಡಿಬಹುದು ಅಂತ ಒಂದು ವಚನ ಓದ್ಕೊಳ್ಳೋಣ. ಜ್ಞಾನೋಕ್ತಿ 3:5-6 ಓದೋಣ. ಜ್ಞಾನೋಕ್ತಿ 3:5-6. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಅಂದ್ರೆ ದೇವರಲ್ಲಿ, ದೇವರ ಆತ್ಮನಲ್ಲಿ ಯಾವ ರೀತಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು ಅಂದ್ರೆ 5ನೇ ವಚನ ಹೇಳುತ್ತೆ, ಸ್ವಬುದ್ಧಿಯನ್ನು ನಾವು ಆಧಾರ ಮಾಡಿಕೊಳ್ಬಾರದು ಅಂತ ಹೇಳಿ. ತುಂಬಾ ಸಲ ಸ್ವಬುದ್ಧಿಯನ್ನೇ ನಾವು ಆಧಾರ ಮಾಡ್ಕೊಳ್ಳೋದು, ಸ್ವಂತ ಬುದ್ಧಿಯನ್ನು ಉಪಯೋಗಿಸ್ತಾ ಇರ್ತೀವಿ ಎಲ್ಲಾ ಕಡೆ. ಕುಟುಂಬದ ವಿಷಯದಲ್ಲಾಗ್ಲಿ, ಸಭೆ ವಿಷಯದಲ್ಲಾಗ್ಲಿ, ಸೇವೆ ವಿಷಯದಲ್ಲಾಗ್ಲಿ, ನಮ್ಗೇನ್ ಅನ್ಸುತ್ತೋ, ನಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಈ ವಿಷಯದಲ್ಲಿ ದೇವ್ರ ಚಿತ್ತ ಏನು, ದೇವ್ರ ವಾಕ್ಯ ಏನ್ ಹೇಳುತ್ತೆ, ದೇವ್ರ ಆತ್ಮನ ಏನ್ ತಿಳಿಯಪಡಿಸ್ತಾನೆ ಅಂತ ಹೇಳ್ಬಿಟ್ಟು ತುಂಬಾ ಸಲ ನಾವು ದೇವ್ರ ಮೇಲೆ ಆಧಾರವಾಗಿರೋದಿಲ್ಲ. ನಮಗ್ ಸರಿ ಕಾಣೋದನ್ನ ನಾವು ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರನೇ ಇಲ್ಲಿ ದೇವ್ರ ವಾಕ್ಯ ಹೇಳೋದು, ನಮ್ಮ ಸ್ವಬುದ್ಧಿ, ನಾವೆಷ್ಟೇ ಬುದ್ಧಿವಂತರಾಗಿದ್ರು ಕೂಡ ಆ ಬುದ್ಧಿಯ ಮೇಲೆ ನಾವು ಆಧಾರವಾಗಿರದೆ ನಾವು ಪೂರ್ಣ ಮನಸ್ಸಿನಿಂದ ದೇವರಲ್ಲಿ ಭರವಸೆ ಬಿಡಬೇಕು. ಅದೇ ಭರವಸೆ ಅಂದ್ರೆ ಪರಿಶುದ್ಧಾತ್ಮನ ಮಾರ್ಗದರ್ಶನದ ಒಂದು ಭರವಸೆಯಲ್ಲಿ ನಾವು ನಂಬಿಕೆ ಇಡಬೇಕು.
ನಿನ್ನ ಎಲ್ಲಾ ನಡವಳಿಯಲ್ಲಿ ಅಂದ್ರೆ ನೀನು ಹೋಗೋ ಎಲ್ಲಾ ಮಾರ್ಗಗಳಲ್ಲಿ ಕೂಡ ಆತನ ಚಿತ್ತಕ್ಕೆ ವಿಧೇಯನಾಗಿರ್ಬೇಕು. ಆಗ ಆತನೇ ನಿನ್ನ ಮಾರ್ಗವನ್ನ ಸರಾಗ ಮಾಡುವನಂದ್ರೆ ಸರಿಪಡಿಸುವ. ದೇವರು ಹೋಗು ಅಂತ ಹೇಳೋ ದಾರಿಯಲ್ಲಿ ನಾವು ಹೋಗುವಾಗ ಆ ದಾರಿಗೆ ಸರಿ ಇಲ್ಲ ಅಂದ್ರು, ಕಷ್ಟಕರವಾಗಿದ್ರು, ಸಮಸ್ಯೆಗಳಿಂದ ಕೂಡಿದ್ರು, ಸವಾಲುಗಳಿಂದ ಕೂಡಿದ್ರು, ನಾವು ಚಿಂತೆ ಮಾಡೋದು ಬೇಡ. ಯಾಕಂದ್ರೆ ದೇವ್ರು ಅದನ್ನ ಸರಿಪಡಿಸ್ತಾನೆ, ನಮ್ಮನ್ನ ಸಾಕ್ಷಿಯಾಗಿ ಆ ಮಾರ್ಗದಲ್ಲಿ ನಿಲ್ಲಿಸ್ತಾನೆ. ಒಂದ್ ವೇಳೆ ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಂಡು ನಾವು ಹೋಗೋದಾದ್ರೆ ಆ ಮಾರ್ಗ ಚೆನ್ನಾಗ್ ಕಾಣ್ಬೋದು, ನಮ್ಗೆ ಚೆನ್ನಾಗಿದೆ ಅಂತ ಅನ್ಸ್ಬೋದು. ಯಾಕಂದ್ರೆ ದೇವ್ರ ಮಾರ್ಗ ಅದು ಇಕ್ಕಟ್ಟಾದ ಮಾರ್ಗ, ಆದ್ರೆ ಲೋಕದ ಮಾರ್ಗ, ಸೈತಾನನ ಮಾರ್ಗ ಅದು ಅಗಲವಾದ ಮಾರ್ಗ. ತುಂಬಾ ಜನ ಅಗಲವಾದ ಮಾರ್ಗದಲ್ಲೇ ಹೋಗೋದಕ್ಕೆ ಇಷ್ಟಪಡ್ತಾರೆ. ಸ್ವಬುದ್ಧಿಯ ಆಧಾರದ ಮೇಲೆ ಯಾವ್ದವ್ರ ಕಣ್ಣು ಸರಿ ಕಾಣುತ್ತೋ ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದನ್ನ ನಾವು ಬಿಟ್ಟು ದೇವ್ರ ಮೇಲೆ ಆಧಾರವಾಗಿರೋಣ. ಇದು ಪರಿಶುದ್ಧಾತ್ಮನ ಮಾರ್ಗದರ್ಶನದ ಒಂದು ಭರವಸೆ. ಹೌದು, ನನ್ನಲ್ಲಿ ದೇವರಾತ್ಮನಿದ್ದಾನೆ. ಪೌಲನು ಒಂದು ಮಾತು ಹೇಳೋದು ನಾವು ಗಮನಿಸ್ತೀವಿ, ನನ್ನಲ್ಲಿ 2 ಸ್ವಭಾವಗಳಿದೆ ಅಂತ ಹೇಳಿ. ಒಂದು ಪರಿಶುದ್ಧಾತ್ಮನ ಸ್ವಭಾವ, ಅಂದ್ರೆ ದೈವಿಕ ಸ್ವಭಾವ. ಇನ್ನೊಂದು ಶಾರೀರಿಕವಾದ ಸ್ವಭಾವ, ಅದು ನನ್ನ ಸ್ವಭಾವ. ನನ್ನ ಸ್ವಭಾವ ಮತ್ತು ದೇವರಾತ್ಮನ ಸ್ವಭಾವ ಎರಡೂ ಇರೋದ್ರಿಂದ, ಹಳೆದು ಹೊಸದು ಎರಡೂ ನನ್ನಲ್ಲಿ ಇರೋದ್ರಿಂದ, ಅದು ಈ ಲೋಕದಲ್ಲಿ ನಾವು ಸಾಯೋ ತನಕನೂ ಇರುತ್ತೆ. ಯೇಸು ನಂಬಿದ ತಕ್ಷಣ ನಾವೇನು ಸಂಪೂರ್ಣವಾಗಿ ಆತ್ಮಿಕವಾಗಿ ನಾವು ಹೊಸದಾಗಿದ್ರು ಕೂಡ ಇನ್ನು ಶಾರೀರಿಕವಾಗಿ ನಾವು ಇರೋದ್ರಿಂದ, ಶಾರೀರಿಕವಾದ ಒಂದು ಶರೀರಕ್ಕೆ ನಮ್ಮ ಆತ್ಮ ಬಂಧನವಾಗಿರೋದ್ರಿಂದ, ನಮ್ಮ ಆತ್ಮ ನಮ್ಮ ದೇಹದೊಳಗಡೆ ಇರೋದ್ರಿಂದ, ಈ ಕಡೆ ಆತ್ಮಿಕವಾಗಿ ಈ ಕಡೆ ಶಾರೀರಿಕವಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗತ್ತೆ. ಕೆಲವು ಸಲ ಆ ಶಾರೀರಿಕವಾದಂತಹ ಆಲೋಚನೆಗಳು, ಇಚ್ಛೆಗಳು, ಆಸೆಗಳು ನಮ್ಮನ್ನ ಆತ್ಮದಿಂದ, ಆತ್ಮಿಕವಾದ ವಿಷಯಗಳಿಂದ ದೂರ ಮಾಡಿಕ್ ನೋಡುತ್ತೆ. ಯಾವಾಗ ನಾವು ಆತ್ಮಿಕವಾಗಿ ಬಲಹೀನರಾಗ್ತಿರ್ತೀವೋ ಆಗ ಶಾರೀರಿಕವಾದ ವಿಷಯಗಳು ಬಲಗೊಳ್ತಾ ಹೋಗುತ್ತೆ. ಅದಕ್ಕೇನೆ ಪೌಲ ಹೇಳ್ತಾನೆ, ಅವೆರಡು ನನ್ನ ಹೃದಯದಲ್ಲಿ ನನ್ನೊಳಗಡೆ ಹೋರಾಡ್ತಿವೆ ಅಂತ. ಸೊ ಆ ರೀತಿ ಹೋರಾಡುವಂತ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಶಾರೀರಿಕವಾದ ಸ್ವಭಾವ ಮತ್ತು ಆತ್ಮಿಕವಾದ ಸ್ವಭಾವ ಎರಡೂ ಕೂಡ ಒಂದಕ್ಕೊಂದು ಹೊಂದಿಕೊಂಡಿರೋದಿಲ್ಲ, ಅವ ತದ್ವಿರುದ್ಧ ಎರಡೂ ಕೂಡ. ಅದಕ್ಕೋಸ್ಕರ ನಮಗೆ ಪರಿಶುದ್ಧಾತ್ಮನ ತುಂಬಿಸುವಿಕೆ, ಮಾರ್ಗದರ್ಶನ ತುಂಬಾ ಮುಖ್ಯವಾಗುತ್ತೆ. ನಮ್ಮ ಬಲದಿಂದ ಖಂಡಿತ ನಾವು ನಮ್ಮ ಶಾರೀರಿಕವಾದದ್ದನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮನು ನಮ್ಮನ್ನ ನಡೆಸಿದ್ರೆ ಖಂಡಿತವಾಗ್ಲು ಆ ಇಕ್ಕಟ್ಟಾದ ಮಾರ್ಗ ಇದ್ರೂ ಕೂಡ ಆ ಮಾರ್ಗವನ್ನ ದೇವರ ಅದ್ಭುತವಾದ ರೀತಿಯಲ್ಲಿ ತೆರೆದು ನಮ್ಮನ್ನ ನಡೆಸ್ತಾರೆ. ಇಲ್ಲಿರುವಂತ ಎಲ್ಲರಿಗೂ ಕೂಡ ದೇವರ ವಾಕ್ಯದಲ್ಲಿ ಹೇಳ್ತಿರುವಂತದ್ದು, ನಿನ್ನಲ್ಲಿ ದೇವರ ಆತ್ಮನಿದ್ದಾನೆ. ಖಂಡಿತವಾಗ್ಲೂ ದೇವರ ಆತ್ಮನು ದೇವರ ವಾಕ್ಯದೊಂದಿಗೆ ಮಾತನಾಡ್ತಾನೆ. ನೀನೇನು ಪ್ರತಿದಿನ ವಾಕ್ಯ ಕೇಳ್ತಿದೀಯಾ, ಓದ್ತಿದೀಯಾ, ಬೈಬಲ್ನ ಸಭೆಗೆ ಹೋಗಿ ವಾಕ್ಯ ಕೇಳ್ತಿದ್ಯಾ, ಆ ವಾಕ್ಯದ ಮೂಲಕ ದೇವ್ರು ನಿನ್ನ ಸಂಗಡ ಮಾತಾಡ್ತಾನೆ. ಆ ವಾಕ್ಯದ ಮೂಲಕನೇ ದೇವರ ಆತ್ಮನು ನಡೆಸ್ತಾನೆ. ಯಾಕಂದ್ರೆ ಯೇಸುಸ್ವಾಮಿ ಹೇಳಿದ್ದು, ಪರಿಶುದ್ಧಾತ್ಮನು ಬಂದ ಮೇಲೆ ನನ್ನ ಕುರಿತಾಗಿ ನಿನಗೆ ನೆನಪಿಗೆ ತರುವನು ಅಂತ, ನನ್ನ ಕುರಿತಾಗಿ ನಿನಗೆ ಹೇಳಿಕೊಡುವನೆಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಯಾರು ಕೂಡ ಸಂದೇಹ ಪಡೋದು ಬೇಡ, ನನ್ನಲ್ಲಿ ದೇವರಾತ್ಮ ನಿಧಾನ ಇಲ್ವಾ ಅಂತ. ಖಂಡಿತ ನಿನ್ನಲ್ಲಿ ದೇವರಾತ್ಮನ ಮುದ್ರೆ ಇದೆ. ನೀನು ದೇವರ ಸೊತ್ತು ಅಂತ ಹೇಳ್ಬಿಟ್ಟು ದೇವರು ಆತ್ಮನಲ್ಲಿ ನಿನ್ನನ್ನ ಮುದ್ರೆ ಮಾಡಿದ ಆ ಭರವಸೆ ನಿನಗಿರ್ಲಿ. ಯಾವತ್ತೂ ಕೂಡ ಸಂದೇಹ ಪಡಬೇಡ. ಸಂದೇಹ ಪಡೋದು ಯಾವಾಗ ಅಂತ ಹೇಳಿದ್ರೆ, ಅಪನಂಬಿಕೆ ಬರೋದು ಯಾವಾಗ ಅಂದ್ರೆ, ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಾಗ ಏನು ನಡೆಯದೇ ಇರುವಾಗ, ಸಮಸ್ಯೆಗಳ ಮೇಲೆ ಸಮಸ್ಯೆ, ಕಷ್ಟಗಳ ಮೇಲೆ ಕಷ್ಟ, ಅನಾರೋಗ್ಯದ ಮೇಲೆ ಅನಾರೋಗ್ಯ, ಈ ತರ ಇಕ್ಕಟ್ಟುಗಳು, ಸವಾಲುಗಳು ಪದೇ ಪದೇ ನಮ್ಗೆ ಎದುರಾಗುವಾಗ ನನಗೆ ಯಾಕೆ ಈ ತರ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರು ಹಾಕೊಳ್ತಿರ್ತಾರೆ. ಎಲ್ರೂ ಚೆನ್ನಾಗಿದಾರಲ್ಲ, ನಾನೇ ಯಾಕೆ ಈ ತರ ಆಗ್ತಿದ್ದೀನಿ, ಎಲ್ರೂ ಚೆನ್ನಾಗಿರಲ್ಲ, ಅವ್ರಿಗಿಂತ ನಾನೇನು ತಪ್ಪು ಮಾಡ್ತಿದ್ದೀನಿ, ಅವ್ರಿಗಿಂತ ನಾನೇನು ಕೆಟ್ಟದ್ ಮಾಡ್ತಿದ್ದೀನಿ, ಅವ್ರಿಗಿಂತ ನನ್ನಲ್ಲಿ ಅಪನಂಬಿಕೆ ಇದೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ನಾವು ಸವಾಲ್ ಹಾಕೊಳ್ತಾ ಇರ್ತೀವಿ, ಪ್ರಶ್ನೆ ಮಾಡ್ಕೊಳ್ತಿರ್ತೀವಿ. ಆ ಪ್ರಶ್ನೆಗಳು ನಮ್ಮನ್ನ ಇನ್ನೂ ಬಲಹೀನ ಪಡಿಸ್ತಾ ಇರತ್ತೆ. ಸೊ ಅಂತ ಒಂದು ಋಣಾತ್ಮಕವಾದಂತ ನೆಗೆಟಿವ್ ಆಲೋಚನೆಗಳನ್ನ ತೆಗೆದು ನೀನು ದೇವರ ವಾಕ್ಯದಲ್ಲಿ ಸಂಪೂರ್ಣವಾದ ನಂಬಿಕೆ ನೀಡು. ಸೈತಾನನು ಬರೋದು ಆ ವಾಕ್ಯಗಳನ್ನ ತೆಗೆದುಹಾಕೋದಕ್ಕೆ. ದಾರಿ ಮಗ್ಲಲ್ಲಿ ಬಿದ್ದ ಬೀಜಗಳನ್ನ ಹೇಗೆ ಹಕ್ಕಿಗಳು ತಿಂದು ಹೋಗುತ್ತೆ, ಹಾಗೆ ಸೈತಾನನು ನೀನು ವಾಕ್ಯಗಳನ್ನ ಕೇಳಿದ ತಕ್ಷಣ ತಿಂದಾಕ್ತಾನೆ, ತೆಗೆದಾಕ್ತಾನೆ. ಬೇಕಾಗಿರುವಂತ ವಾಕ್ಯಗಳು ನಿನ್ನಲ್ಲಿ ಬಿಡಲ್ಲ ಅವನು. ತುಂಬಾ ಮುಖ್ಯವಾದ ವಿಷಯಗಳು ನಿನ್ನ ಮನಸ್ಸಲ್ಲಿ ಇರೋ ತರ ಮಾಡಲ್ಲ ಅವನು, ತೆಗೆದಾಕ್ತಾನೆ. ಬೇಡದಿರುವಂತ ವಿಷಯಗಳು ಇರುತ್ತೆ ವಿನಃ ದೇವರಿಗೆ ಇಷ್ಟವಾದಂತ ವಾಕ್ಯಗಳು ನಿನ್ನಲ್ಲಿ ಇಲ್ಲದೆ ನೋಡ್ಕೊಳ್ತಾನೆ. ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ, ದೇವರ ಆತ್ಮ ನಮ್ಗೆ ಸಹಾಯ ಮಾಡಲಿ. ಖಂಡಿತವಾಗ್ಲೂ ನಿಮ್ಮ ಜೀವಿತವನ್ನ ದೇವರ ಆತ್ಮನು ಮಾರ್ಗದರ್ಶನ ಮಾಡ್ತಿದ್ದಾನೆ ಅನ್ನೋ ಭರವಸೆ ಇರ್ಲಿ. ಮತ್ತೆ 3ನೇ ಭರವಸೆ ಕ್ರೈಸ್ತರಾಗಿ ನಮ್ಮಲ್ಲಿ ಇರ್ಬೇಕಾಗಿರೋದೇನಂದ್ರೆ,
ಪ್ರಾರ್ಥಿಸಿದ ಪ್ರಾರ್ಥನೆಗಳಿಗೆ ಭರವಸೆ ಪ್ರಾರ್ಥನೆಗಳ ಭರವಸೆ ಅಂದ್ರೆ ಏನು? ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಇರಬೇಕು. ಉತ್ತರಿಸಿದಂತ ಪ್ರಾರ್ಥನೆಗಳ ಭರವಸೆ ಇರಬೇಕು. ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರು ನನಗೆ ಉತ್ತರ ಕೊಡ್ತಾರೆ ಅನ್ನುವಂತಹ ಸಂಪೂರ್ಣ ಭರವಸೆ ಇರಬೇಕು. ನಮ್ಮ ತಂದೆ ತಾಯಿಗೆನೆ ನಾವೇನಾದ್ರೂ ಕೇಳ್ತೀವಿ ಅಂತ ಅದು ಬೇಕು ಅಂದ್ರೆ ಭರವಸೆಯಿಂದ ಕೇಳ್ತೀವಿ. ಕೇಳಾದ್ಮೇಲೆ ಸರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತ ಕೊಡ್ತಾರೆ. ಸ್ವಲ್ಪ ತಡವಾದ್ರೂ ಕೂಡ ಅವರು ಕೊಟ್ಟಿರೋ ವಾಗ್ದಾನ ನೆರವೇರಿಸ್ತಾರೆ. ಅವ್ರ ಮಾತಿನ ಮೇಲೆ ಅವ್ರು ಇರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೇದು ಮಾಡುವಾಗ ಇನ್ನು ಪರಲೋಕದಲ್ಲಿರುವಂತಹ ನಿಮ್ಮ ತಂದೆ ಒಳ್ಳೆಯವನು, ಆತ ಇನ್ನೆಷ್ಟು ಒಳ್ಳೇದು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೀನು ಮಾಡ್ತಿರೋ ಪ್ರಾರ್ಥನೆಗಳು ಯಾವುದು ವ್ಯರ್ಥ ಆಗೋದಿಲ್ಲ. ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರ ಇದೆ. ಇಲ್ಲಿ ದೇವರು ಎಲ್ಲಾ ಪ್ರಾರ್ಥನೆಗಳು ಕೇಳುತ್ತಾನೆ ಮತ್ತು ತಿಳಿದಿದ್ದಾನೆ. ಆದ್ದರಿಂದ ನೀವು ಅರಿತುಕೊಂಡರು ಅಥವಾ ಅರಿತುಕೊಳ್ಳದಿದ್ದರು ಆತನು ಅವುಗಳಿಗೆ ಉತ್ತರಿಸುತ್ತಾನೆ. ಈ ಕೆಳಗಿನ ಬೈಬಲ್ ವಚನಗಳನ್ನ ನೆನಪಿನಲ್ಲಿಡಿ ಎಂಬುದಾಗಿ. ನಮಗ್ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಕೂಡ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರ ಕೊಡ್ತಾನೆ. ನಾವು ಪ್ರಾರ್ಥನೆ ಮಾಡಿ ಅದನ್ನು ಮರ್ತೋಗಿದ್ರು ಕೂಡ ಕೆಲವು ವಿಷಯಗಳಿಗೆ ನಾವು ಅನೇಕ ದಿನಗಳ ಹಿಂದೆ, ತಿಂಗಳ ಹಿಂದೆ, ವರ್ಷಗಳ ಹಿಂದೆ ಕೆಲವು ವಿಷಯವನ್ನು ನಾವು ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡಿರ್ಬೋದು. ನಾವೇನ್ ಕೇಳ್ಕೊಂಡಿರ್ತೀವೋ ಅದನ್ನ ನಾವೇ ಮರ್ತೋಗಿರ್ಬೋದು. ಆದ್ರೂ ದೇವರು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ತಕ್ಕ ಸಮಯದಲ್ಲಿ ಖಂಡಿತ ಅದು ನಮಗೆ ದೇವ್ರ ಉತ್ತರ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಸೊ ಹಾಗಾಗಿ ಒಂದು ವಚನವನ್ನು ಓದ್ಕೊಂಡ ಯಾವ ರೀತಿ ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ ಎಂಬುದಾಗಿ. ಪ್ರಕಟಣೆ 5:3-5 ವಚನವನ್ನು ಓದೋಣ. ಪ್ರಕಟಣೆ 8:3-5. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾದವು. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಯಾವ ರೀತಿ ಆ ದೇವದೂತರು, ಯಜ್ಞವೇದಿ ಅಂದ್ರೆ ಏನದು? ಪ್ರಾರ್ಥನೆಯ ವೇದಿ. ಅದನ್ನೇ ನಾವು ಅನೇಕ ಸಲ ನಾನು ಹೇಳಿದ್ದೀನಿ, ಯಜ್ಞವೇದಿಯನ್ನ ಕಟ್ಕೋಬೇಕು ನಾವಂತ. ಈಗ ಅಬ್ರಹಾಮನು ಎಲ್ಲಿ ಹೋದ್ರು ಕೂಡ ಯಜ್ಞವೇದಿಯನ್ನ ಕಟ್ತಾ ಇದ್ದ. ಏನಕ್ಕ ಯಜ್ಞವೇದಿ? ದೇವರ ಜೊತೆ ಮಾತಾಡೋದಕ್ಕೆ, ದೇವ್ರನ್ನ ಆರಾಧಿಸೋದಕ್ಕೆ, ದೇವ್ರನ್ನ ಪ್ರಾರ್ಥಿಸೋದಕ್ಕೆ. ಇಸಾಕನು ಯಜ್ಞವೇದಿಯನ್ನ ಕಟ್ಟಿದ್ದಾನೆ, ಯಾಕೋಬನು ಯಜ್ಞವೇದಿನ ಕಟ್ಟಿದ. ಪರ್ಸನಲ್ ಯಜ್ಞವೇದಿಗಳು, ವೈಯಕ್ತಿಕವಾದಂತಹ ಯಜ್ಞವೇದಿಗಳು. ಆ ಯಜ್ಞವೇದಿಗೆ ಅವ್ರು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದನ್ನ ಅವರದನ್ನ ಕಟ್ಟಿ ಬಲಿಗಳನ್ನ ಕೊಡೋದ್ರ ಮೂಲಕ ನಮಗೆ ಗೊತ್ತಾಗ್ತಿದೆ. ಹಾಗೇನೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ವೈಯಕ್ತಿಕವಾದಂತ ಯಜ್ಞವೇದಿ ಇರಬೇಕು. ಅಂದ್ರೆ ಪ್ರಾರ್ಥನೆಯನ್ನ ಸಮರ್ಪಿಸುವಂತ ಸ್ಥಳ, ಪ್ರಾರ್ಥನೆಗಳನ್ನ ಸಮರ್ಪಿಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ಖಂಡಿತ ಉತ್ತರ ಸಿಗುತ್ತೆ. ಯಾಕಂದ್ರೆ ಈ ವಚನಗಳಲ್ಲಿ ನಾವು ನೋಡ್ತಾ ಇರೋದೇನಂದ್ರೆ, ದೇವದೂತರು ಆ ಯಜ್ಞವೇದಿಯ ಬಳಿಗೆ ಬಂದು ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು ಅಂತ ಹೇಳ್ಬಿಟ್ಟು. ದೇವಜನರೆಲ್ಲರ ಪ್ರಾರ್ಥನೆಗಳನ್ನ ಆ ದೇವದೂತರು ಏನ್ ಮಾಡ್ತಿದ್ದಾರೆ? ತೆಗೆದುಕೊಂಡು 4ನೇ ವಚನದಲ್ಲಿ ನಾವು ನೋಡ್ತೇವೆ, ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಮಾಡೋ ಪ್ರಾರ್ಥನೆಗಳು ಯಾವುದು ವ್ಯರ್ಥ ಆಗ್ತಾ ಇಲ್ಲ. ದೇವದೂತರ ಮೂಲಕ ಅವು ದೇವರ ಸನ್ನಿಧಿಗೆ ಏರಿ ಹೋಗ್ತಾ ಇದೆ. ಅಂದ್ರೆ ದೇವರ ಬಳಿಗೆ ಹೋಗ್ತಾ ಇದೆ. ದೇವರ ಬಳಿಗೆ ಹೋಗುವಂತ ಪ್ರಾರ್ಥನೆಗಳು ಖಂಡಿತವಾಗಲು ತಿರಸ್ಕರಿಸಲ್ಪಡೋದಿಲ್ಲ. ನಾವೇಗೆ ನಮ್ಮ ಮಕ್ಕಳ ಪ್ರಾರ್ಥನೆಗಳನ್ನ ತಿರಸ್ಕರಿಸೋದಿಲ್ವೋ ಹಾಗೆ, ಒಂದ್ ವೇಳೆ ನಮ್ಮ ಮಕ್ಕಳಿಗೆ ಬೇಡದಿರೋದು ಈಗಲೇ ಅವಶ್ಯಕವಾಗಿ ಇಲ್ಲದೆ ಇರುವಂತದನ್ನ ಕೇಳಿದಾಗ ಮಾತ್ರ ನಾವು ಅದನ್ನ ಕೊಡದೇ ಇರ್ತೀವಿ, ಅಥವಾ ಸ್ವಲ್ಪ ತಡ ಮಾಡಿ ಕೊಡ್ತೇವೆ. ಆದ್ರೆ ಅವ್ರಿಗೆ ಅವಶ್ಯಕವಾಗಿ ಬೇಕಾಗಿರೋದನ್ನ ಆಗಿದ್ದಾಗ ನಾವು ಕೊಡ್ತೇವೆ. ಹಾಗೆ ದೇವರು ಕೂಡ ಅಷ್ಟೇ, ನಾವು ಮಾಡೋ ಪ್ರತಿಯೊಂದು ಪ್ರಾರ್ಥನೆಗಳಿಗೂ ಕೂಡ
ಈಗ ಅವಶ್ಯಕವಾಗಿರೋದನ್ನ ತಕ್ಷಣ ಕೊಡ್ತಾರೆ, ಇಲ್ಲ ಅಂದ್ರೆ ನಾವು ಕಾಯ್ಬೇಕಾಗತ್ತೆ. ಉತ್ತಮವಾದದನ್ನೇ ಕೊಡ್ತಾರೆ. ಒಂದ್ ವೇಳೆ ನಾವು ಅರ್ಥವಿಲ್ಲದಿರುವಂತ ಪ್ರಾರ್ಥನೆಗಳನ್ನ ಮಾಡುವುದಾದ್ರೆ ಅದನ್ನ ದೇವರು ತಿರಸ್ಕರಿಸ್ತಾರೆ. ದೇವರ ಚಿತ್ತಾನುಸಾರ ನಾವು ಪ್ರಾರ್ಥನೆ ಮಾಡಿದ್ರೆ, ದೇವರ ಚಿತ್ತವನ್ನು ಅರಿತು ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೆ ಯೆರೆಮೀಯನ ಪುಸ್ತಕದಲ್ಲಿ ಕೂಡ ನಾವು ನೋಡ್ತೇವೆ. 33ನೇ ಅಧ್ಯಾಯದಲ್ಲಿ 1-3 ನಮ್ಮೆಲ್ಲರಿಗೂ ತುಂಬಾ ಗೊತ್ತಿರುವಂತದ್ದು. ನಾವು ಬೈಬಲ್ ಕಾಲೇಜಲ್ಲಿ ಓದುವಾಗ ಈ ವಚನವನ್ನ ದೇವರ ಫೋನ್ ನಂಬರ್ ಅಂತ ಹೇಳ್ತಿದ್ರು. ದೇವರ ಫೋನ್ ನಂಬರ್ ನಿಮ್ಗೆ ಗೊತ್ತಾ ಅಂತ ಹೇಳಿ ಫಸ್ಟ್ ಟೈಮ್ ನಮಗೆ ಒಬ್ಬ ಪ್ರೊಫೆಸರ್ ಕೇಳಿದಾಗ, ಫೋನ್ ನಂಬರ್, ದೇವ್ರ ಫೋನ್ ನಂಬರ್ ಎಲ್ಲಿದೆ ಅಂತ ನಾವು ಆಶ್ಚರ್ಯ ಪಡ್ತಾ ಇದ್ವಿ. ಆಗ ಅವ್ರು ಹೇಳಿದ್ದು ಯೆರೆಮೀಯ 3:3:3 ಇದು ದೇವರ ಒಂದು ಎಮರ್ಜೆನ್ಸಿ ಫೋನ್ ನಂಬರು ಅಂತ ಹೇಳ್ಬಿಟ್ಟು, 33:3 ಅಂತ ಹೇಳ್ಬಿಟ್ಟು. ಓದೋಣ ಅದನ್ನ. ಯೆರೆಮೀಯ 33, 1-3. ಯೆರೆಮೀಯನು ಕಾರಾಗೃಹದ ಅಂಗಳದಲ್ಲಿ ಸೆರೆಯಾಗಿದ್ದಾಗ ಅವನಿಗೆ ಯೆಹೋವನು ಈ 2ನೆಯ ವಾಕ್ಯವನ್ನು ಅನುಗ್ರಹಿಸಿದನು. ಕಾರ್ಯವನ್ನು ಸಾಧಿಸಿಕೊಳ್ಳುವ, ಉದ್ದೇಶಿಸಿ ನೆರವೇರಿಸುವ ಯೆಹೋವ ನಾಮಾಂಕಿತನು ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ಆಮೆನ್. ನಿಮ್ಗೆ ಗೊತ್ತು ತುಂಬಾ ವಚನಗಳು. ಈಗಾಗಲೇ ಅನೇಕ ವಚನಗಳನ್ನ ನಾವು ಪ್ರಾರ್ಥನೆ ಬಗ್ಗೆ ಹೇಳಿದ್ದೀವಿ. ಅಂದ್ರೆ ಯೇಸು ಸ್ವಾಮಿ ಹೇಳ್ತಿರೋದು, ಇದುವರೆಗೂ ನೀವು ನನ್ನ ಹತ್ರ ಏನು ಕೇಳ್ಕೊಂಡಿಲ್ಲ, ಕೇಳ್ಕೊಳ್ಳಿರಿ ಅಂತ. ಯೇಸು ಹೆಸರಲ್ಲಿ ಕೇಳ್ಕೊಳ್ಳಿ. ಅರ್ಹತೆಗಳ ಬಗ್ಗೆ ಕೂಡ ಕಳೆದ ವಾರ ನಾವು ನೋಡಿದ್ವಿ, ಆಚೆ ವಾರ. ಪ್ರಾರ್ಥನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ಇರ್ಬೇಕಾಗಿರುವಂತ ಅರ್ಹತೆಗಳೇನು ಅಂತ. ಮೊನ್ನೆ ಭಾನುವಾರ ಕೂಡ ನಾನು ಚರ್ಚಲ್ಲಿ ಅದನ್ನೇ ಆ ವಾಕ್ಯವನ್ನೇ ಹೇಳಿದ್ದೆ. ಪ್ರಾರ್ಥನೆ ಬಗ್ಗೆ ಮಾತನಾಡ್ತಾ ನಾವು ದೇವ್ರ ಮಕ್ಕಳಾಗಿರ್ಬೇಕು, ಯೇಸು ಹೆಸರಲ್ಲಿ ಪ್ರಾರ್ಥಿಸ್ಬೇಕು ಅಂತ. ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಪರಲೋಕ ತೆರೆಯಲ್ಪಡುತ್ತೆ, ಉತ್ತರ ಸಿಗುತ್ತೆ. ಯೇಸು ಸ್ವಾಮಿನೇ ಹೇಳ್ತಿದ್ದಾರೆ, ಇದುವರೆಗೂ ನೀವು ನನ್ನ ಹತ್ರ ಏನು ಕೇಳ್ಕೊಂಡಿಲ್ಲ, ಕೇಳ್ಕೊಳ್ಳಿರಿ ಅಂತ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನಾನು ನಿನ್ನಲ್ಲಿ, ನನ್ನ ವಾಕ್ಯಗಳು ನಿನ್ನಲ್ಲಿ, ನೀನ್ ನನ್ನಲ್ಲಿ ಇದ್ದು ನೀನ್ ಏನ್ ಕೇಳ್ಕೊಂಡು ಕೂಡ ಅದು ನಿನಗೆ ಕೊಡಲ್ಪಡುತ್ತೆ ಅಂತ ಹೇಳಿ. ಮತ್ತಾಯ 7:7 ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅದು ಹುಡುಕಿರಿ ಸಿಗುತ್ತೆ, ತಟ್ಟಿರಿ ತೆರೆಯಲ್ಪಡುತ್ತೆ ಅಂತ. ಬೇಡಿಕೊಳ್ಳಿರಿ ಕೊಡಲ್ಪಡುತ್ತೆ. ಪ್ರತಿಯೊಂದು ಕೂಡ ಯೇಸು ಹೆಸರಲ್ಲಿ ಬೇಡುವಾಗ ಸಿಗುತ್ತೆ, ಯೇಸು ಹೆಸರಲ್ಲಿ ತಟ್ಟುವಾಗ ತೆರೆಯಲ್ಪಡುತ್ತೆ, ಯೇಸು ಹೆಸರಲ್ಲಿ ಹುಡುಕುವಾಗ ಖಂಡಿತ ಸಿಗುತ್ತೆ. ಇಲ್ಲಿ ಯೆರೆಮೀಯನ ಪುಸ್ತಕದಲ್ಲಿ ನಾವು ನೋಡಿದ್ರೆ ದೇವ್ರು ಹೇಳ್ತಿರೋದು, ಯೆಹೋವ ನಾಮಾಂಕಿತನ ಹೇಳ್ತಿರೋದೇನು, ದೇವರೇ ಹೇಳ್ತಿರೋ ಮಾತೇನು, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸ್ತೇನೆ. ಕೇಳಿಕೋ ಅಂದ್ರೆ ಏನು? ಪ್ರಾರ್ಥಿಸು. ನೀನ್ ನನಗ್ ಪ್ರಾರ್ಥನೆ ಮಾಡು, ನಾನು ನಿನಗೆ ಉತ್ತರವನ್ನ ಕೊಡ್ತೇನೆ. ಎಂತ ಉತ್ತರವನ್ನು ಕೊಡ್ತೇನೆ? ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನ ಗೋಚರಪಡಿಸನು. ನಿನ್ ಜೀವನದ ಬಗ್ಗೆ, ನಿನ್ನ ಕುಟುಂಬದಲ್ಲಿ, ಸೇವೆಯಲ್ಲಿ, ನೀನಿರುವ ಕ್ಷೇತ್ರದಲ್ಲಿ, ಪರಲೋಕದ ಬಗ್ಗೆ, ನರಕದ ಬಗ್ಗೆ, ಸೈತಾನನ ಬಗ್ಗೆ, ಪ್ರತಿಯೊಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರುವಂತ ಅನೇಕ ವಿಷಯಗಳಿರುತ್ತೆ. ಅದನ್ನೆಲ್ಲ ನಾನು ನಿನಗೆ ತಿಳಿಯಪಡಿಸ್ತೇನೆ, ನೀನ್ ನನ್ನನ್ನು ಕೇಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಸೊ ಈ 2 ವಾಕ್ಯಗಳು ಸಾಕು ನಾವು ತುಂಬಾ ದೇವರಲ್ಲಿ ಭರವಸೆ ಇಡೋದಕ್ಕೆ, ಪರಿಪೂರ್ಣ ಭರವಸೆ ಇಡೋದಕ್ಕೆ. ನಮ್ಮ ಪ್ರಾರ್ಥನೆಗಳ ಉತ್ತರ ಸಿಗುತ್ತೆ. ಒಂದ್ ವೇಳೆ ಇದುವರೆಗೂ ನೀವು ಭರವಸೆಯೊಂದಿಗೆ ಪ್ರಾರ್ಥನೆ ಮಾಡದೇ ಇದ್ರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡದೇ ಇದ್ರೆ, ಈ ದಿನ ಮೊದಲುಗೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದನ್ನ ಪ್ರಾರಂಭಿಸಿ. ದೇವದೂತರು ಕಾಯ್ತಿರ್ತಾರೆ ನಮ್ಮ ಪ್ರಾರ್ಥನೆಗಳಿಗಾಗಿ. ಖಂಡಿತದ ಸದುತ್ತರ ಸಿಗುತ್ತೆ. ಒಂದ್ ವೇಳೆ ಇದುವರೆಗೂ ಅಪನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಿರ್ಬೋದು, ಸರಿಯಾದ ಒಂದು ಪ್ರಾರ್ಥನೆ ಮಾಡದೇ ಇರ್ಬೋದು, ಹೆಸರಿಗೆ ಮಾತ್ರ ಪ್ರಾರ್ಥನೆ ಮಾಡಿ ಮುಗಿಸಿರ್ಬೋದು. ಇವತ್ತಿನಿಂದ ನಂಬಿಕೆಯ ಪ್ರಾರ್ಥನೆ ಮಾಡೋಣ. ನಿನ್ನ ಪ್ರಾರ್ಥನೆಗೆ ದೇವ್ರು ಬೆಲೆ ಕೊಡ್ತಾನೆ. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ನೀನು ತುಂಬಾ ಮುಖ್ಯ. ಅದಕ್ಕೋಸ್ಕರ ದೇವರ ಪ್ರಾರ್ಥನೆಯಲ್ಲಿ ನೀನು ಸಂಪೂರ್ಣವಾದ ನಂಬಿಕೆ ಇಡು. ನೀನು ಎಷ್ಟು ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ತೀಯೋ ಅಷ್ಟು ಉತ್ತರವನ್ನ ಪಡ್ಕೊಳ್ತೀಯ. ಸೊ 3 ವಿಷಯಗಳನ್ನ ನಾವು ಕಲ್ತೀವಿ. ಮೊದಲನೇದಾಗಿ ರಕ್ಷಣೆಯ ಭರವಸೆ ಕಲ್ತೀವಿ. 2ನೇದಾಗಿ ಒಂದು ದೇವರ ಆತ್ಮನು ನಮ್ಮನ್ನ ಮಾರ್ಗದರ್ಶನ ಮಾಡೋದ್ರ ಕಲ್ತೀವಿ. 3ನೇದಾಗಿ ಖಂಡಿತವಾಗ್ಲೂ ಕೂಡ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಇದೆ ಅಂತ. ಈ 3 ಭರವಸೆಗಳಾಗಿ ಇರ್ಬೇಕು ನಮ್ಮಲ್ಲಿ. ಭರವಸೆಗಳು, ಅನುಮಾನನೇ ಇರಬಾರ್ದು, ಸಂದೇಹನೇ ಇರಬಾರ್ದು. ಈ 3ರಲ್ಲಿ ಇನ್ನು ಮಿಕ್ಕಿದ 2 ನಾವು ಮುಂದಿನ ವಾರ ಕಲಿಯೋಣ.
ಆ ಎರಡು ಬಂದ್ಬಿಟ್ಟು ಕ್ಷಮಾಪಣೆ ಬಗ್ಗೆ, ಮತ್ತೆ ನಾವು ಜಯ ಹೊಂದ್ಕೊಳ್ತೀವಿ ಅಂತ, ದೇವ್ರ ಮಕ್ಕಳಿಗೆ ಖಂಡಿತ ಜಯ ಇದೆ ಅನ್ನೋದ್ರ ಬಗ್ಗೆ ಮುಂದಿನ ವಾರ ನೋಡೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವದಿಸಿ ಈ ಒಂದು ಭರವಸೆಗಳೊಂದಿಗೆ ನಾವು ಬಲವಾಗಿ ನಿಮ್ಮ ಮಕ್ಕಳಾಗಿ ಜೀವಿಸಲು ಸಹಾಯ ಮಾಡಿ. ಅದರಲ್ಲೂ ವಿಶೇಷವಾಗಿ ನಾಳೆ ಗುಡ್ ಫ್ರೈಡೇ ಇದೆ. ನಾವೆಲ್ಲರೂ ನಿಮ್ಮ ಮರಣವನ್ನ ನೆನೆಸಿ ನಿಮ್ಮನ್ನ ಸ್ತುತಿಸಿ ಸ್ತೋತ್ರ ಮಾಡಿ ನಿಮ್ಮನ್ನು ಕೊಂಡಾಡುವಂತ ಕೃಪೆಯನ್ನು ಅನುಗ್ರಹಿಸಿ. ಹಾಗೆ ಮಾಡಿದ್ದಕ್ಕೆ ಸ್ತೋತ್ರ. ಕ್ರಿಸ್ತನ ದೇಶ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್.